ಆಕ್ಚುಲಿ ಚಂದ್ರು ಸರ್ ಇವತ್ತೇ ಇಷ್ಟು ಮಾತಾಡಿ ನೋಡಿದ್ ನಾನು ಸೆಟ್ಟಲ್ಲೂ ಮಾತಾಡಲ್ಲ. ಸೊ ಫಸ್ಟ್ ಡೈಲಾಗ್ ಹೊಡೆದ್ರು ಅವಾಗಿದ್ದಾನೆ ನನಗೆ ಹೇಳ್ತಾ ಇದ್ದೀರಲ್ಲ ಕೊಡ್ತಾ ಇದ್ದೀರಂತ. ಹಾಗೆ ನಾವು ನಮ್ಮ PR ಸುಧೀಂದ್ರ ಸರ್ ಥ್ಯಾಂಕ್ ಯು ಸೋ ಮಚ್. ಅನಿಲ್ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಪಿಕ್ಚರ್ಸ್ ಇದ್ರಿಂದ ಅವ್ರಿಗೂ ಥ್ಯಾಂಕ್ ಯು. ಎಲ್ಲರೂ ನಮ್ಮ ಸುಮಂತ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಎಲ್ಲರಿಗೂ ದಯವಿಟ್ಟು ಕೇಳ್ಕೊಳ್ಳೋದೇನು ಅಂದ್ರೆ ಸಿನಿಮಾನ ದಯವಿಟ್ಟು ಪ್ರಮೋಟ್ ಮಾಡಿ. 100% ನೀವು ಪ್ರಮೋಟ್ ಮಾಡಿದ್ರು ಸಹ ಯಾರೂ ಬೇಜಾರು ಮಾಡ್ಕೊಳ್ಳೋದು. ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಪಿಕ್ಚರು. ಯಾವುದೋ ಸಿನಿಮಾ ಪ್ರಮೋಷನ್ ಮಾಡ್ತಾ ಇದ್ದಾರೆ ಅನ್ನೋ ಥರ ಅನ್ನಲ್ಲ. ಯಾಕಂದ್ರೆ ಆಫ್ಟರ್ ನಾನು ಒಂದು 4-5 ವರ್ಷ ಗ್ಯಾಪ್ ಕೊಟ್ಟಿದ್ದೆ ಈ ಒಂದು ಇದಕ್ಕೆ. ಯಾವುದು ಸಿನಿಮಾಗಳು ನಮ್ಗೆ ಒಪ್ಪಿಗೆನೇ ಆಗ್ತಿಲ್ಲ. ಇವಾಗ ಒಂದು ನಡೀತಾ ಇದೆ ಈ ಗೆಟಪ್ ಅಲ್ಲಿ. ಇದು ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಸೊ ಹೇಳಿ ಸರ್. ಸರ್ ಈ ಸಿನಿಮಾದಲ್ಲಿ ಸ್ಟಾರ್ಟಿಂಗ್ ಫಸ್ಟ್ ಹಾಫ್ ಅಲ್ಲಿ ನಂದು ಒಂಥರ ಇಮ್ಮೆಚೂರ್ಡ್ ಕ್ಯಾರೆಕ್ಟರ್ ತರನೇ ಕಾಣಿಸ್ತಿರುತ್ತೆ. ಸಿನಿಮಾದಲ್ಲಿ ಇಮ್ಮೆಚೂರ್ಡ್ ತರನೇ ಇದೆ ಕ್ಯಾರೆಕ್ಟರ್ ಸ್ಟಾರ್ಟಿಂಗ್ ಅಲ್ಲಿ. ಅಂದ್ರೆ ಒಬ್ಬ ನಾರ್ಮಲ್ ಯಾವುದೋ ಒಬ್ಬ ಹುಡುಗ ಏನೋ ಒಂದು ಏನೋ ಒಂದು ಲವ್ ಸ್ಟೋರಿ ಲೈಫ್ ನೋಡ್ತಾ ಇದೀವಿ ಅಂತ ಅನಿಸ್ತಾ ಇರುತ್ತೆ. ಬಟ್ ಹೋಗ್ತಾ ಹೋಗ್ತಾ ಟ್ವಿಸ್ಟ್ ಅಂಡ್ ಟರ್ನ್ಸ್ ಯಾವ ರೀತಿ ಕೊಟ್ಟಿದ್ದಾರೆ ಅಂದ್ರೆ ನಿಜವಾಗ್ಲೂ ವಾವ್ ಅನ್ಸುತ್ತೆ. ಒಂಥರ ಗೂಸ್ ಬಂಪ್ಸ್ ಬರುತ್ತೆ. ಡೈಲಾಗ್ಸ್ ಅಷ್ಟೇ ಚೆನ್ನಾಗಿ ಬಂದಿದೆ ಸರ್. ಎಂಟೈರ್ ಟೀಮ್ ಸರ್, ಇದು ನಾನು ಒಬ್ಬಂದೇ ಎಫರ್ಟ್ ಅಲ್ಲ ಸರ್. ನಾನು ಹೇಳೋದೇನು ಅಂತಂದ್ರೆ ಆಸ್ ಅನ್ ಆರ್ಟಿಸ್ಟು ನೊಣ ಇಟ್ಕೊಂಡು ಸಿನಿಮಾ ಗೆಲ್ಸಿದ್ದಾರೆ, ನಾಯಿನ ಇಟ್ಕೊಂಡು ಸಿನಿಮಾ ಗೆಲ್ಸಿದ್ದಾರೆ. ನಮ್ಮನ್ನ ಇಟ್ಕೊಂಡು ಸಿನಿಮಾ ಗೆಲ್ಲಿಸ್ತಿಲ್ಲ. ಅದೆಲ್ಲ ಇರೋದಕ್ಕೆ ಕಾರಣ ನಮಗೆ ವಿ ಆರ್ ಲ್ಯಾಕಿಂಗ್ ರೈಟರ್ಸ್. ಪ್ರೊಡ್ಯೂಸರ್ಸ್ ಇದ್ದಾರೆ ಸರ್, ರೈಟರ್ಸ್ಗಳು ಇದ್ದಾರೆ. ಬಟ್ ಒಳ್ಳೆ ಪ್ರೊಡ್ಯೂಸರ್ಸು ಒಳ್ಳೆ ರೈಟರ್ಸು ಒಂದಾಗಬೇಕು. ಅವಾಗ್ಲೇ ಪ್ರತಿ ಒಬ್ಬ ಕಲಾವಿದನಿಗೂ ಸಹ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡೋ ಒಂದು ಅವಕಾಶ ಸಿಗುತ್ತೆ. ಮತ್ತೆ ಸಿನಿಮಾದಲ್ಲಿ ಯಶಸ್ಸು ಸಹ ಸಿಗುತ್ತೆ. ಅದ್ರ ತುಂಬಾ ಇದೆ ಹೇಳ್ಕೊಳ್ಳೋದು. ಅದು ನೆಕ್ಸ್ಟ್ ಯಾವ್ದಾರ ನಾವೇ ಸ್ಪೆಷಲ್ ಆಗಿ ಇನ್ನೊಂದು ಪ್ರೆಸ್ ಮೀಟ್ ಮಾಡ್ಬಿಟ್ಟು ಇದು ಮಾಡೋಣ. ಸೊ ಎಸ್ ಸರ್, ಎಲ್ಲರೂ ನಾಗೇಂದ್ರ ಪ್ರಸಾದ್ ಅವರು ಒಂದು ಸಾಂಗ್ ಬರೆದಿದ್ದಾರೆ, ತಾಯಿ ಸಾಂಗು. ಹಾಗೆ ಅಲೆಮಾರಿ ಸಂತೋಷ್ ಅವರು ಒಂದು ಸಾಂಗ್ ಬರೆದಿದ್ದಾರೆ. ಹಾಗೆ ಚೇತನ್ ಕುಮಾರ್ ಡೈರೆಕ್ಟರ್ ಇದಾರಲ್ಲ, ಅವರು ಒಂದು ಸಾಂಗ್ ಬರೆದಿದ್ದಾರೆ. ಈ ಎಲೆಕ್ಷನ್ ಸಾಂಗ್ ಏನಿದೆ ಅದನ್ನ ಅವ್ರು ಬರೆದಿರೋದು. ಸೊ ಎಮಿಲ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್. ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೊ ಎಂಟೈರ್ ನನ್ನ ಟೀಮ್ಗೆ ನಾನು ಆಭಾರಿ ಆಗಿರ್ತೀನಿ. ಇಂಥ ಒಂದು ಒಳ್ಳೆ ಸಿನಿಮಾನ ನಮ್ಗೆ ಕೊಟ್ಟಿದ್ದಾರೆ. 100% ಪ್ರತಿ ಒಬ್ಬರಿಗೂ. ಇದು ಯಾವ ರೀತಿ ಇದೆ ಅಂದ್ರೆ ಸಿನಿಮಾ ಈ ನೋಡಿದ ತಕ್ಷಣ ಇದು ಬರೀ ಈ ಕ್ಲಾಸು ಯಾವುದೋ ಮಲ್ಟಿಪ್ಲೆಕ್ಸ್ಗೆ ಅಂತ ಆಡಿಯನ್ಸ್ ಹೋಗ್ಬೇಕು ಆ ಥರ ಇಲ್ಲ. BC ಸೆಂಟರ್ಸು, C ಸೆಂಟರ್ಸು, D ಸೆಂಟರು, A ಸೆಂಟರು ಎಲ್ಲರಿಗೂ ಇಷ್ಟ ಆಗೋಂಥ ಒಂದು ಸಿನಿಮಾ. ಕಂಪ್ಲೀಟ್ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಕನ್ನಡ ಸಿನಿಮಾ ಇದು. ಸೊ ದಯವಿಟ್ಟು ನಾನು ಕನ್ನಡ ಜನತೆಗೆ ಏನ್ ಕೇಳ್ಕೊಂತೀನಿ ಅಂದ್ರೆ ಈ ತರ ಸಿನಿಮಾಗಳನ್ನ ನೀವು ಉಳಿಸಿದ್ರೆ, ಈ ತರ ದೊಡ್ಡ ಪ್ರೊಡ್ಯೂಸರ್ಸ್ಗಳು. ಯಾಕಂದ್ರೆ ಸರ್ ನಾನು ಇವಾಗ ಬೇರೆ ಸಿನಿಮಾಗಳು ಮಾಡಿದೀನಿ, ಬೇರೆ ಸಿನಿಮಾಗಳು ನೋಡ್ತಾ ಇದೀವಿ. ಒಂದ್ 4 ಜನ ಆರ್ಟಿಸ್ಟ್ಗಳು ಮಾತ್ರ ಸಖತ್ ದೊಡ್ಡ ಇರ್ತಾರೆ, ಇನ್ನೆಲ್ಲ ಹೊಸಬ್ರು ಇರ್ತಾರೆ. ಇದರಲ್ಲಿ ಪ್ರತಿ ಒಬ್ರು ಜೂನಿಯರ್ ಆರ್ಟಿಸ್ಟ್ಗಳಿಂದನೂ ಹಿಡಿದು ಅಂದ್ರೆ ಆ ತರ ಉಪಯೋಗಿಸ್ಬಿಟ್ಟಿದ್ದಾರೆ. ಅಷ್ಟು ಜನ ದೊಡ್ಡ ಕಲಾವಿದರುಗಳನ್ನ ಕರೆಸಿ ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿಸಿ ಅವ್ರು ಕೊಡ್ಬೇಕಾಗಿರೋ ರೆಸ್ಪೆಕ್ಟ್ ಏನ್ ಕೊಡ್ಬೇಕು ಅದನ್ನ ನಾವು ಇದನ್ನ ಏನೋ ಸೆಟ್ ಅಲ್ಲಿ ಕೊಟ್ಟು ಏನ್ ಸರ್ ಪ್ರತಿಯೊಬ್ರು ನಾವು ಒಂದೊಂದ್ಸತಿ ಅಂತೂ ಒಂದು 6ರಿಂದ 8 ಕ್ಯಾರವಾನ್ಗಳು ನಿಂತ್ಕೊಂಡ್ಬಿಡ್ತಿತ್ತು ಸೆಟ್ಟಲ್. ಅಂದ್ರೆ ಎಲ್ಲ ಡಬಲ್ ಡೋರ್, ತ್ರಿಬಲ್ ಡೋರ್. ಪ್ರತಿಯೊಬ್ಬರಿಗೂ ಅದೇ ತರ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಯಾರಿಗೂ ಮಿಸ್ಟ್ರೀಟ್ ಮಾಡಿಲ್ಲ, ಇಲ್ಲಿ ಇಲ್ ಟ್ರೀಟ್ ಮಾಡಿಲ್ಲ. ಸೊ ಥ್ಯಾಂಕ್ ಯು ಫಾರ್ ದ ಪ್ರೊಡಕ್ಷನ್ ಟೀಮ್, ಪ್ರೊಡಕ್ಷನ್ ಹೌಸ್. ಈ ತರ ಪ್ರೊಡಕ್ಷನ್ ಹೌಸ್ ಉಳಿಬೇಕು, ಈ ತರ ಸಿನಿಮಾ ಬೆಳಿಬೇಕು. ಈ ತರ ಬೆಳೆದ್ರೆ 100% ಇವರೇನೆ ವರ್ಷಕ್ಕೆ 2 ಸಿನಿಮಾ ಅಲ್ಲ, ವರ್ಷಕ್ಕೆ 4 ಸಿನಿಮಾ ಮಾಡ್ತಾರೆ. ಆ ಕೆಪಾಸಿಟಿ ಇದೆ ಅವ್ರಿಗೆ. ಸೊ I wish my entire team all the best and I request everyone to support us. Thank you so much. Thank you. ಫಸ್ಟ್ ಡೇ ನಾವು ಬೆಂಗಳೂರಲ್ಲೇ ಇರ್ತೀವಿ. ಬೆಂಗಳೂರು ಮತ್ತೆ ತುಮಕೂರು ನಾವು ಕವರ್ ಮಾಡ್ತೀವಿ. ಫಸ್ಟ್ ಡೇ 22nd, 23rd ಹಾಸನ್ನು. ಅದಾದ್ಮೇಲೆ 23rd ನಾವು ಒಂದು ಸೆಲೆಬ್ರಿಟಿ ಶೋ ಇಟ್ಕೊಳ್ಳೋಣ ಅಂತಿದೀವಿ. ಸೊ ಎಲ್ಲಾರನ್ನೂ ಇನ್ವೈಟ್ ಮಾಡ್ತೀವಿ ಸೆಲೆಬ್ರಿಟಿ ಶೋಗೆ. ದಯವಿಟ್ಟು ಎಲ್ಲರೂ ಬರಬೇಕು, ನಿಮ್ಮ ರಿವ್ಯೂನ ನೀವು ಕೊಡಬೇಕು. ಫಸ್ಟ್ ಡೇ ಅಲ್ಲೇ ನಿಮ್ಗೆ ರಿವ್ಯೂ ಸಿಕ್ಬಿಟ್ಟಿರುತ್ತೆ. ಸೆಕೆಂಡ್ ಡೇ ನೀವುಗಳು ಬಂದು ನೋಡಿ ಹೇಳಬೇಕು. ಹಾಗೆ 3rd ಡೇ ಇಂದ ನಾವು ಹುಬ್ಳಿ, ಧಾರವಾಡ ಆ ಕಡೆ ಸೈಡ್ ಕವರ್ ಮಾಡಬೇಕು ಅಂತಿದ್ದೀವಿ. ಸೊ ಆಲ್ ಓವರ್ ಕರ್ನಾಟಕ ನಾವು ಸ್ವಲ್ಪ ಪ್ಲಾನಿಂಗ್ ಇದೆ, ಓಡಾಡ್ತೀವಿ. ಎಲ್ಲರಿಗೂ ರೀಚ್ ಮಾಡಲೇಬೇಕು ಅಂತ. ಒಳ್ಳೆ ಸಿನಿಮಾ ಬಂದಾಗ ನಾವು ರೀಚ್ ಮಾಡಲೇಬೇಕು ಅಂತ ನಾವು ಸ್ವಲ್ಪ ಓಡಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಸರ್ ಇದು ಯಾವ ಪೊಲಿಟಿಕಲ್ ಪಾರ್ಟಿನೂ ಅಂತ ನಾವು ಹೇಳಲ್ಲ. ಇಲ್ಲ ಸರ್, ಅದು ಅವರು ನಮ್ಮ ನಾಜೀರ್ ಸರ್ ಇರ್ತಾರಲ್ಲ, ಸೊ ನಾಜೀರ್ ಸರ್ಗೆ ಅಂತ ಡೈಲಾಗ್ ಅದು. ಯಾವ ಪೊಲಿಟಿಕಲ್ ಪಾರ್ಟಿಗೂ ನಾವು ಇದು ಮಾಡಲ್ಲ.
ಹಾಗೆ ಸಿನಿಮಾದಲ್ಲಿ ಇದು ಪೊಲಿಟಿಕ್ಸ್ ಒಂದೇ ಅಲ್ಲ ಸರ್, ಇದು ಪೊಲಿಟಿಕ್ಸ್ ಒನ್ ಆಫ್ ದಿ ಇದು ಕಂಟೆಂಟ್ ಅಷ್ಟೇ, ಇದರಲ್ಲಿ ಒನ್ ಆಫ್ ದಿ ಪಾರ್ಟ್ ಅಷ್ಟೇ. ಇದರಲ್ಲಿ ಒಬ್ಬ ಅಂದ್ರೆ ಒಂದು ತುಂಬಾ ಒಂದು ಚೆನ್ನಾಗಿರೋ ಒಂದು 30 years ಒಂದು ಜರ್ನಿನ ತಗೊಂಡೋಗುತ್ತೆ ಈ ಸಿನಿಮಾ. ಅಂದ್ರೆ ಫ್ಲಾಶ್ ಬ್ಯಾಕ್ ಇಂದ ಅಂದ್ರೆ ಅವಾಗಿಂದನೂ ಈವರೆಗೂ ಯಾವ ರೀತಿ ಒಂದು ಫ್ಯಾಮಿಲಿ ಡಿಸ್ಪ್ಯೂಟ್ ಆಗಿರ್ಬೋದು, ಒಂದು ಹಳ್ಳಿಯ ಡಿಸ್ಪ್ಯೂಟ್ ಆಗಿರ್ಬೋದು, ಒಂದು ಪಕ್ಷದ ಡಿಸ್ಪ್ಯೂಟ್ ಆಗಿರ್ಬೋದು, ಈ ಒಂದು ಡಿಸ್ಪ್ಯೂಟ್ನ ಪ್ರತಿಯೊಂದನ್ನು ತಗೊಂಡೋಗುತ್ತೆ. ಅಂದ್ರೆ ಈ ಯಾವ ತರ ಎಲ್ಲ ಮಾಫಿಯಾಗಳಿದೆ, ಏನೇನಿದೆ, ಯಾವ ತರ ಇಲ್ಲಿಗಲ್ ಆಕ್ಟಿವಿಟೀಸ್ ಯಾವ ತರ ನಡೆಸ್ತಾರೆ, ಅದಕ್ಕೋಸ್ಕರ ಏನು ಅಧಿಕಾರದಲ್ಲಿ ಇರೋರೇ ನಡೆಸ್ತಾರ ಇಲ್ಲ ಬೇರೆಯವ್ರನ್ನ ನಡೆಸ್ತಾರ ಅನ್ನೋದೇ ಈ ಸಬ್ಜೆಕ್ಟ್ ಸರ್. ಬಟ್ ಕಂಪ್ಲೀಟ್ ಸಿನಿಮಾ ಎಲ್ಲೂ ಇದೇನಕ್ಕೆ ಸ್ಟಾರ್ಟ್ ಮಾಡಿ ಬಿಟ್ಬಿಟ್ರು, ಇದೇನಕ್ಕೆ ಸ್ಟಾರ್ಟ್ ಆ ಥರ ಎಲ್ಲ ಎಲ್ಲೂ ಅನ್ಸಲ್ಲ. ಇದೊಂದು ಕಂಪ್ಲೀಟ್ ಸಿನಿಮಾ, ಯಾವುದೇ ತರ ಪೊಲಿಟಿಕಲ್ ಪಾರ್ಟಿ ಅಲ್ಲ, ಆದ್ರೆ ಪ್ರತಿ ಒಬ್ಬ ವೋಟಿಂಗ್ ರೈಟ್ಸ್ ಇರೋಂತ ನೋಡಬೇಕಾಗಿರೋಂತ ಒಂದು ಸಿನಿಮಾ ಸರ್ ಇದು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.